ತುಮಕೂರು ಜಿಲ್ಲೆಯ ಟಿಪ್ಟೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭಾಗವಹಿಸಿದ್ದಾರೆ. ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಮೂಲಕ ತಿಪಟೂರಿಗೆ ಜೆಪಿ ನಡ್ಡಾ ಆಗಮಿಸಿದ್ರು. ನಡ್ಡಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಸಾಥ್ ಕೊಟ್ಟರು. ತಿಪಟೂರು ಪಟ್ಟಣದಿಂದ ಬಂಡಿಹಳ್ಳಿ ಗೇಟ್ವರೆಗೂ ನಡ್ಡಾ ರೋಡ್ ಶೋ ನಡೆಸಿದ್ರು. ರೋಡ್ ಶೋನಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ, ಬಿಸಿ ನಾಗೇಶ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದರು. ರಾಜ್ಯದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಡುವೆ ಉರಿಗೌಡ ನಂಜೇಗೌಡ ಫೈಟ್ ಜೋರಾಗಿದೆ. ಈ ನಡುವೆ ಮೈಸೂರು ರಂಗಾಯಣ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಉರಿಗೌಡ ನಂಜೇಗೌಡ ಕಾಲ್ಪನಿಕ ಪಾತ್ರಗಳಲ್ಲ, ಉರಿಗೌಡ ಹಾಗೂ ನಂಜೇಗೌಡ ಅನ್ನುವರು ಇದ್ರು. ಮೈಸೂರು ಅರಸರಿಗೆ ಉರಿಗೌಡ ಹಾಗೂ ನಂಜೇಗೌಡ ಅವರು ನಿಷ್ಠರಾಗಿದ್ರು. ಟಿಪ್ಪು ಸುಲ್ತಾನ್ ಮೈಸೂರು ಅರಸರನ್ನ ಮುಗಿಸಲು ಯತ್ನಿಸಿದ್ದ, ಹಾಗಾಗಿ ಉರಿಗೌಡ ನಂಜೇಗೌಡ ಟಿಪ್ಪುವನ್ನ ಕೊಂದ್ರು ಅಂತ ಹೇಳಿದ್ದಾರೆ. ಟಿಪ್ಪುವಿನ ಸುತ್ತ ಹೆಣೆಯಲಾದ ಅನೇಕ ಕಥೆಗಳು ಕಾಲ್ಪನಿಕ ಅದನ್ನು ನಮ್ಮ ಇತಿಹಾಸಕಾರರು ಹೇಳ್ತಾ ಇಲ್ಲ, ಇದನ್ನು ಹಿಡ್ಕೊಂಡಿದ್ದಾರೆ. ಇದು ಕಾಲ್ಪನಿಕ ಪಾತ್ರಗಳಲ್ಲ, ಐತಿಹಾಸಿಕ ಪಾತ್ರಗಳು. ಅದಿರಲಿ. ಈಗ ನಮ್ಮ ಪಠ್ಯ ಇತ್ತಲ್ಲ, 4ನೇ ಕ್ಲಾಸು 5ನೇ ಕ್ಲಾಸಿನ ಪಠ್ಯ, 6ನೇ ಕ್ಲಾಸಿನ ಪಠ್ಯದಲ್ಲಿ ಟಿಪ್ಪು ಮೈಸೂರು ಹುಲಿ ಟಿಪ್ಪು ಅಂತ ಪಾಠ. ಆ ಪಾಠದಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿತ್ತು. ನಿಮಗೆ ಬೇಕಾದಕ್ಕೆ ಮಾತ್ರ ದಾಖಲೆ ಮಾಡಿದ್ದೀರಿ, ನಿಮಗೆ ಬೇಡದನ್ನು ಬಿಟ್ಟಿದ್ದೀರಿ. ಈಗ ಉರಿಗೌಡ ನಂಜೇಗೌಡ ಹಿಡ್ಕೊಂಡು ನೇತಾಡ್ತಾ ಇದ್ದೀರಿ. ಉರಿಗೌಡ ನಂಜೇಗೌಡ ಬ್ರಿಟಿಷರೇ ಕೊಂದಿಲ್ಲ ಅಂತ ಹೇಳೋದು ಗೊಂದಲದಲ್ಲಿದೆ. ಕೊಂದ ವ್ಯಕ್ತಿಯ ಹೆಸರು ಇನ್ನೂ ಪ್ರಕಟ ಆಗಿಲ್ಲ. ಆಯಿತು, ಉರಿಗೌಡ ನಂಜೇಗೌಡ ಕೊಂದಿಲ್ಲ, ಅದೊಂದು ಕಾಲ್ಪನಿಕ. ಉರಿಗೌಡ ನಂಜೇಗೌಡ ವಿಚಾರಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಒಕ್ಕಲಿಗ ಸಮಾಜವನ್ನ ಏನೆಂದು ತೋರಿಸಲು ಹೊರಟಿದ್ದೀರಾ? ಉರಿಗೌಡರ ಹೆಸರಲ್ಲಿ ಬೇಕಾದ್ರೆ ಸಿನಿಮಾ ಮಾಡಲಿ, ಒಕ್ಕಲಿಗ ಮತ ನಮ್ಮಲ್ಲಿ ಭದ್ರವಾಗಿರುತ್ತೆ, ಯಾರನ್ನ ಗೆಲ್ಲಿಸಬೇಕೆಂದು ಮತದಾರರು ನಿರ್ಧರಿಸುತ್ತಾರೆ ಅಂತ ಬೆಂಗಳೂರಿನಲ್ಲಿ ಎಚ್ಡಿಕೆ ಹೇಳಿದ್ರು. ಇನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತನಾಡಿದ್ದು, ನಂಜೇಗೌಡ ಉರಿಗೌಡ ವಿಚಾರದಲ್ಲಿ ಬಿಜೆಪಿಯವರಿಗೆ ಉರಿ ಹತ್ತಿದೆ, ಎಲೆಕ್ಷನ್ ಮುಗಿಯೋವರೆಗೂ ಅದು ಉರಿತಾ ಇರುತ್ತೆ ಅಂತ ಹೇಳಿದ್ರು. ಇನ್ನು ಉರಿಗೌಡ ನಂಜೇಗೌಡ ಹೆಸರಲ್ಲಿ ಸಿನಿಮಾ ವಿಚಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಒಕ್ಕಲಿಗ ಯುವ ಬ್ರಿಗೇಡ್ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದೆ. ಸಾಮರಸ್ಯ ಕಾಪಾಡಲು ಸಿನಿಮಾಕ್ಕೆ ಅವಕಾಶ ಕೊಡಬೇಡಿ, ಈ ಚಿತ್ರದಿಂದ ಹಿಂದೂ ಮುಸ್ಲಿಂ ಸಂಘರ್ಷ ಉಂಟಾಗುತ್ತೆ. ಬಾಮಾ ಹರೀಶ್ಗೆ ಒಕ್ಕಲಿಗ ಯುವ ಬ್ರಿಗೇಡ್ ಪತ್ರ ಬರೆದು ಮನವಿಯನ್ನ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿರ್ಮಿಸಲಾಗಿರುವ 108 ಅಡಿ ಎತ್ತರದ ಮಲೆ ಮಹದೇಶ್ವರನ ಪ್ರತಿಮೆಯನ್ನ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದ್ರು. ಕ್ರೇನ್ ಸಹಾಯದಿಂದ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆ ಮಾಡಿದ್ರು. ಸಿಎಂಗೆ ಸಚಿವ ಸೋಮಣ್ಣ, ಎಸ್ಟಿ ಸೋಮಶೇಖರ್ ಸಾಥ್ ಕೊಟ್ಟರು. ಬೆಂಗಳೂರು ಹೊರವಲಯ ಯಲಹಂಕ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಹುಟ್ಟುಹಬ್ಬದ ಪ್ರಯುಕ್ತ ಮತದಾರರಿಗೆ ಸೀರೆ ಆಮಿಷ ಒಡ್ಡಿದ್ದಾರೆ. ಯಲಹಂಕದ ಹೊಯ್ಸಳ ಮೈದಾನದಲ್ಲಿ ಮುನೇಗೌಡ ಹುಟ್ಟುಹಬ್ಬದ ಸಮಾವೇಶ ಹಾಗೂ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಿದ್ರು. ಈ ವೇಳೆ ಮತದಾರರಿಗೆ ಹಂಚಲು 13 ಬ್ಯಾಗ್ಗಳಲ್ಲಿ ಸೀರೆಗಳನ್ನು ತಂದಿದ್ರು. ಈ ಕುರಿತು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ನೋಡಲ್ ಅಧಿಕಾರಿ ದೂರು ನೀಡಿದ್ದಾರೆ. ಸದ್ಯ 13 ಬ್ಯಾಗ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಭಾರೀ ಅನಾಹುತ ತಪ್ಪಿದೆ. ಲ್ಯಾಂಡಿಂಗ್ ವೇಳೆ ಬ್ಯಾರಿಕೇಡ್ ಧರೆಗುರುಳಿದೆ. ವಿಜಯಪುರದ ಸೈನಿಕ ಶಾಲೆ ಹೆಲಿಪ್ಯಾಡ್ನಲ್ಲಿ ಈ ಘಟನೆ ನಡೆದಿದೆ. ಪಂಚಮಸಾಲಿ ಸಮಾಜದ ಮುಖಂಡರ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಮೃತ್ಯುಂಜಯ ಸ್ವಾಮೀಜಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪದ್ಮನಾಭನಗರದ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಪಂಚಮಸಾಲಿ ಸಮಾಜದ ಮೀಸಲಾತಿ ಕುರಿತಂತೆ ಗೌಡರ ಜೊತೆ ಶ್ರೀಗಳು ಚರ್ಚೆ ಮಾಡಿದ್ದು, ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಉಪಸ್ಥಿತರಿದ್ದರು. ತಡರಾತ್ರಿ ಸುರಿದ ಭಾರಿ ಮಳೆಗೆ ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೆರೆಯಂತಾಗಿದೆ. ರಾಮನಗರ ತಾಲೂಕಿನ ಸಂಗನ ಬಸವನ ದೊಡ್ಡಿ ಮೇಲ್ಸೇತುವೆ ಹೆದ್ದಾರಿ ಬಳಿ ನೀರು ನಿಂತು ಸಂಪೂರ್ಣ ಜಲಾವೃತ ಆಗಿತ್ತು. ಇದರಿಂದ ಹೆದ್ದಾರಿಯಲ್ಲಿ ಏಕಾಏಕಿ ವಾಹನಗಳು ಕೆಟ್ಟು ನಿಂತಿದ್ದು, ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದರು. ಇನ್ನು ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ಮಳೆ ಬಂದಾಗ ರಸ್ತೆಯಲ್ಲಿ ಸಣ್ಣಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಅದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಯಾದಗಿರಿ ಜಿಲ್ಲಾದ್ಯಂತ ಸುರಿದ ಆಲಿಕಲ್ಲು ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 10 ಲಕ್ಷ ಮೌಲ್ಯದ 100 ಕ್ವಿಂಟಲ್ ಮೆಣಸಿನಕಾಯಿ ನೀರು ಪಾಲಾಗಿದೆ. ವಡಗೇರ ತಾಲೂಕಿನ ಗೋಡಿಹಾಳ ಗ್ರಾಮದಲ್ಲಿ ಭತ್ತದ ಬೆಳೆಗೂ ಹಾನಿ ಉಂಟಾಗಿದೆ. ಬೆಳೆ ಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ.